ಬಾಲಿವುಡ್ ಮಟ್ಟಿಗೆ ಈಗ ಬಯೋಪಿಕ್ ಚಿತ್ರಗಳದೇ ದೊಡ್ಡ ಸದ್ದು. ಈಗ ಆ ಸಾಲಿಗೆ ರುಸ್ತುಂ ಹೊಸ ಸೇರ್ಪಡೆ. ರುಸ್ತುಂ ಚಿತ್ರ ನೌಕಾಪಡೆಯ ಮಾಜಿ ಕಮಾಂಡರ್ ನಾನಾವತಿ ಅವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯನ್ನ ತೆರೆಗೆ ತಂದಿದೆ. ಇದು ಪಕ್ಕಾ ಮರ್ಡರ್ ಮಿಸ್ಟ್ರಿಯ ಚಿತ್ರ. ಪ್ರಮುಖವಾಗಿ ಇಲ್ಲಿ ಒಂದು ಘಟನೆಯನ್ನ ಕುರಿತು ಚಿತ್ರ ತೆರೆಯಲ್ಲಿ ಕೆಲವು ಸಂಗತಿಗಳನ್ನ ತೆರೆದಿಡುತ್ತಾ ಹೋಗ್ತದೆ. ಅಕ್ಷಯ್ ಕುಮಾರ್ ಈ ಚಿತ್ರದ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಜೊತೆಗೆ ಇಲಿಯಾನಾ ಇದ್ದಾರೆ. ಅಕ್ಷಯ್ ಕುಮಾರ್ ಒಬ್ಬ ಅಪ್ಪಟ ದೇಶಪ್ರೇಮಿ ಕಮಾಂಡರ್. ಅವರು ಈ ಚಿತ್ರದಲ್ಲಿ ನೌಕಾಪಡೆಯ ದುರ್ಬಳಕೆಯನ್ನ ತಡೆಗಟ್ಟುವುದಕ್ಕೋಸ್ಕರ ಶ್ರಮಿಸುತ್ತಾರೆ. ಈ ಕಾರಣಕ್ಕೋಸ್ಕರ ಅವರು ಕೆಲವು ಉದ್ಯಮಿಗಳ ಕೆಂಗಣಿಗೆ ಗುರಿಯಾಗ್ತಾರೆ ಮತ್ತು ಸರ್ಕಾರದ ಕೆಲವು ಅಧಿಕಾರಿಗಳ ಕೆಂಗಣಿಗೆ ಗುರಿಯಾಗಿ ವರ್ಗಾವಣೆಯನ್ನ ಆಗ್ತಾರೆ. ಈ ವರ್ಗಾವಣೆ ಆಗಿ ಹೋದ ನಂತರ ಅವರ ಪತ್ನಿ ಸಿಂಧಿಯಾ ವಿಕ್ರಮ್ ಮುಖೇಜಾ ಎನ್ನುವಂತಹ ವ್ಯಕ್ತಿಯ ಜೊತೆ ಒಡನಾಟವನ್ನು ಹೊಂದಿರ್ತಾರೆ. ಆಗ ಅಕ್ಷಯ್ ಕುಮಾರ್, ರುಸ್ತುಂ ಪಾತ್ರದ ಅಕ್ಷಯ್ ಕುಮಾರ್ ಮುಂಬೈಗೆ ವಾಪಸ್ ಬಂದ ನಂತರ ಮುಖೇಜಾನ ಕೊಲೆ ಆಗುತ್ತೆ. ಈ ಕೊಲೆಯ ಮೂಲಕ ಚಿತ್ರ ಹಲವು ತಿರುವುಗಳನ್ನ ಪಡೆಯುತ್ತಾ ಪ್ರೇಕ್ಷಕರಲ್ಲಿ ಕುತೂಹಲನ ಹುಟ್ಟಾಗುತ್ತೆ. ಚಿತ್ರದ ಮೊದಲಾರ್ಧ ಅಕ್ಷಯ್ ಕುಮಾರ್ ಅಥವಾ ರುಸ್ತುಂ ಸಿಂಧಿಯಾಳ ಒಡನಾಟ ಜೊತೆ ವಿಕ್ರಮ್ ಎಂಟ್ರಿ ಈ ಘಟನೆಗಳ ಮೂಲಕ ಬಂದರೂ ದ್ವಿತೀಯಾರ್ಧ ಇಡೀ ಕೋರ್ಟ್ ಸನ್ನಿವೇಶದ ಮೂಲಕವೇ ಸಾಗುತ್ತಾ ಹೋಗ್ತದೆ. ಈ ಕಾರಣಕ್ಕೋಸ್ಕರ ಚಿತ್ರ ಪ್ರೇಕ್ಷಕರ ದೃಷ್ಟಿಯಲ್ಲಿ, ನೋಡುಗರ ದೃಷ್ಟಿಯಲ್ಲಿ ಆಕರ್ಷಣೆಯನ್ನ ಹುಟ್ಟಾಕುತ್ತೆ. ಬಹುಮುಖ್ಯವಾಗಿ ಈ ಚಿತ್ರಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆಯನ್ನು ಬರೆದಿದ್ದು ಮಾಜಿ ಕಮಾಂಡರ್ ವಿಪುಲ್ ಅವರು. ನಿರ್ದೇಶಕ ದೇಸಾಯಿ ಈ ಕತೆಗೆ ಎಲ್ಲೂ ಕೂಡ ಚ್ಯುತಿಯಾಗದಂತೆ ದೃಶ್ಯ ರೂಪವನ್ನ ಕಟ್ಟಿಕೊಟ್ಟಿದ್ದಾರೆ. ನಿರೂಪಣೆ ಅದ್ಭುತವಾಗಿದೆ. ಜೊತೆಗೆ ಸಂಗೀತ, ಈಗಾಗಲೇ ಈ ಚಿತ್ರದ ಹಾಡುಗಳು ಸಾಕಷ್ಟು ಸದ್ದು ಮಾಡಿದವೆ. ಚಿತ್ರವನ್ನ ದೃಶ್ಯ ರೂಪದಲ್ಲಿ ಅದನ್ನು ನೋಡುವಾಗಲೂ ಕೂಡ ಅಷ್ಟೇ ಮನಸ್ಸಿಗೆ ಮುದ ನೀಡುತ್ತಾ ಇದ್ದಾವೆ. ಈ ಚಿತ್ರದ ಛಾಯಾಗ್ರಹಣದ ಬಗ್ಗೆ ಇಲ್ಲಿ ಹೇಳಲೇಬೇಕು. ಸಂತೋಷ್ ತೊಂದಿನಿ ಅನ್ನೋರು ಈ ಚಿತ್ರಕ್ಕೆ ಛಾಯಾಗ್ರಹಣ ಮಾಡಿದ್ದಾರೆ. ಯಾಕಂದ್ರೆ ಕತೆ 1959ರಲ್ಲಿ ನಡೆದಿದ್ದ ಹಿನ್ನೆಲೆಯಲ್ಲಿ ಆ ಕಾಲ್ಘಟ್ಟದ ಸನ್ನಿವೇಶಗಳನ್ನ ಕಣ್ಣಲ್ಲಿಟ್ಟುಕೊಂಡು ತೆರೆಗೆ ತರುವಂತಹ ಚಾಲೆಂಜ್, ಸವಾಲು ಅವರ ಮುಂದಿತ್ತು. ಅದನ್ನ ಅದ್ಭುತವಾಗಿ ಇಲ್ಲಿ ನಿರ್ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಚಿತ್ರ ನೋಡಿದವರು ಕತೆ, ಚಿತ್ರಕಥೆ ಇತ್ಯಾದಿ ಭಾಗಗಳನ್ನು ಒಪ್ಪಿಕೊಂಡಷ್ಟೇ ಅಥವಾ ಮೆಚ್ಚುಗೆ ಹೇಳಿದಷ್ಟೇ ಛಾಯಾಗ್ರಹಣಕ್ಕೂ ಕೂಡ ಮೆಚ್ಚುಗೆ ಹೇಳ್ತಾರೆ. ಅಷ್ಟು ಅದ್ಭುತವಾದ ಫ್ರೇಮ್ ವರ್ಕ್ ಇಲ್ಲಿ ನಾವು ಕಾಣಬಹುದು. ಜೊತೆಗೆ ವಸ್ತ್ರ ವಿನ್ಯಾಸ, ಸಂಭಾಷಣೆಗಳು ಎಲ್ಲವೂ ಕೂಡ ಚಿತ್ರದಲ್ಲಿ ಇಷ್ಟ ಆಗ್ತಾ ಹೋಗ್ತವೆ, ಪ್ರೇಕ್ಷಕರನ್ನ ತಟ್ಟುತ್ತವೆ. ಈ ಕಾರಣದಿಂದ ರುಸ್ತುಂ ಚಿತ್ರ ಪ್ರತಿ ಹಂತಗಳಲ್ಲೂ ಕೂಡ ಪ್ರೇಕ್ಷಕರನ್ನ ತಟ್ಟುತ್ತೆ, ಕಾಡುತ್ತೆ, ಮತ್ತೆ ಇಷ್ಟವಾಗುವಂತೆ ನಮ್ಮ ಮುಂದೆ ದೃಶ್ಯವನ್ನ ಕಟ್ಟಿಕೊಡುತ್ತೆ.